ನೊಂದಿಗೆ ಈ ಬಲವಂತದಿಂದ ಅತ್ಯಾಚಾರ ಮಾಡಿದ್ರಪ್ಪ ಸ್ವಾಮೀಜಿ ಅಂತೇಳಿ ಅಂದ್ರೆ ಇವು ಏನು ತೋರಿಸ್ತದಪ್ಪ ಇದು ಯಾಕೆ ಸ್ವಾಮೀಜಿಯವರು ಈ ಮಟ್ಟಕ್ಕೆ ಬರ್ತಾ ಇದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಅದಕ್ಕೆ ಸತ್ಯ ಆಗ್ತದೆ ಸುಳ್ಳಾಗ್ತದೆ ಬೇರೆ ವಿಷಯ. ಮತ್ತು ಈಗಾಗಲೇ ಕೆಳಗಿನ ಕೋರ್ಟ್ಗಳೆಲ್ಲ ಹೆಚ್ಚು ಕಡಿಮೆ ಹೈಕೋರ್ಟ್ ಸಹಿತ ರದ್ದು ಮಾಡಿ ಮುಂದೆ ಹಾಕಿದ್ದು. ಬಟ್ ಇವತ್ತು ಪ್ರಶ್ನೆ ಮಾಡಿದ್ದಾರೆ ಅವರು ಸುಪ್ರೀಂ ಕೋರ್ಟ್ನಲ್ಲ, ಇಲ್ಲ ಇದು ನಡೆದ ಸತ್ಯ, ನಮಗೆ ನ್ಯಾಯ ಬೇಕು, ನಮಗೆ ಮೇಲೆ ಅತ್ಯಾಚಾರ ಆಗ್ಯದ ಅಂತೇಳಿ ಇದು ಅತ್ಯಾಚಾರ ಆಗಿದ್ದು ನಿಜಾನೋ ಸುಳ್ಳು ಅನ್ನುವಂಥದ್ದು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇರೋದರಿಂದ ಅದರ ಬದಲಾಗಿ ಮಾತಾಡುವಂಥದ್ದು ಏನಿಲ್ಲ. ಬಟ್ ಈ ಆರೋಪಗಳು ಬಂದ ಕಾರಣಕ್ಕಾಗಿ ಕೆಲವೊಮ್ಮೆ ಅನಿವಾರ್ಯವಾಗಿ ಮುಂದಿಷ್ಟು ಮಾತಾಡಬೇಕಾಗ್ತದೆ. ಇದೆಲ್ಲ ಆಗದೇ ಇರಲಿ, ಇದರಿಂದ ನಮ್ಮ ಏನಪ್ಪ ರಾಘವೇಶ್ವರ ಸ್ವಾಮೀಜಿಯವರು ಅದು ಶ್ರೀಗಳು ಬಚಾವಾಗಿರೋ ನಾವೆಲ್ಲ ಬಯಸ್ತಾ ಇರ್ತೀವಿ. ಬಟ್ ಅದೇ ಕಾಲಕ್ಕೆ ಈ ಒಂದು ಮಠಗಳ ಬಗ್ಗೆ ಇನ್ನುಳಿದ್ರ ಬಗ್ಗೆ ಒಂದು ಸ್ವಲ್ಪ ಮನುಷ್ಯನಿಗೆ ಯಾಕಪ್ಪ ಅಂದರೆ ಇಂಥದ್ದು ಒಂದು ಕೇಸ್ ನಾವು ನೋಡಿದ್ದೀವಿ. ಸಾಕಷ್ಟು ಅದು ಆವಾಜ್ ಮಾಡಿತ್ತು, ಶಬ್ದ ಮಾಡಿತ್ತು ನಮ್ಮ ಚಿತ್ರದುರ್ಗ ಸ್ವಾಮೀಜಿ ಅವ್ರದ್ದು. ಅವ್ರ ಬಗ್ಗೆಯೂ ಸಾಕಷ್ಟು ಗೌರವ. ಅವರ ಮುರುಗೇಂದ್ರ ಸ್ವಾಮೀಜಿ ಅವ್ರ ಬದಲಾಗಿ ಎಲ್ಲರೂ ಹೌದಪ್ಪ ಇಂಥ ಶ್ರೇಷ್ಠಪ್ಪ ಇವರು ಅನ್ನೋಂಥ ಆ ಸಂದರ್ಭದಲ್ಲಿ ಏನೋ ಒಂದು ಆಗೋಗ್ಬಿಟ್ಟಿತ್ತು. ಅವ್ರು ಸುಳ್ಳು ಆರೋಪ ಮಾಡಿದ್ರು, ಸತ್ಯ ಆರೋಪ ಮಾಡಿದ್ರು, ಇನ್ನು ಕೋರ್ಟ್ ನಿರ್ಧಾರ ಮಾಡಬೇಕು. ಒಂದು ಕೋರ್ಟ್ ಅಂತ ಈಗ ಬಿಡುಗಡೆ ಮಾಡಿದ ಅವರನ್ನು ಮತ್ತೊಂದು ಕೋರ್ಟ್ ಹೋಗಿದ್ದಾರೆ. ಅದೇನಾಗ್ತದೆ ನೋಡೋಣ. ಅದೇನೋ ಆಗಲಿ, ಇದು ಯಾಕೆ ಆಗ್ತಾಯಿದ್ದಾವೆ ಅಂತ, ಯಾಕೆ ಇವು ಮಾನಸಿಕ ಸ್ಥಿಮಿತಿ ಇಲ್ಲವೋ, ಮತ್ತೇನು ಕಾರಣವೋ? ಇವತ್ತಿನ ವಕೀಲರು ವಾದ ಮಾಡ್ಬೋದು, ಇಲ್ಲಪ್ಪ ಮನೆಗಳ ಕಾರಣ, ಮನೆಯ ಕೌಟುಂಬಿಕ ಕಾರಣಗಳು, ಅದಕ್ಕೆ ಸುಮ್ಮನೆ ಆರೋಪ ಮಾಡಿದ್ದಾರೆ ಹಾಗೆ. ಅದರಲ್ಲೂ ಕಥಾ ಗಾಯಕಿ ಬಗ್ಗೆ ನಮ್ಮ ಮೇಲಂತೂ ದೊಡ್ಡ ಸುದ್ದಿಯಾಗಿತ್ತು ಆ ಸಂದರ್ಭದಲ್ಲಿ. ಆ ಕಥಾ ಗಾಯಕಿ ಪಾಪ ತನ್ನ ಬದುಕನ್ನು ಯಾವ ರೀತಿಯಾಗಿ ಏನಾಯಿತು ಹೆಂಗಾಯಿತು ಹೇಳಿದ್ದು. ಬಟ್ ಒಂದು ತಿಂಗಳು ತಿಳಿಬೇಕಾಗಿದೆ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇರ್ಬೋದು, ಇಲ್ಲಂತಲ್ಲ. ಹೆಣ್ಮಕ್ಳು ಸುಳ್ಳು ಹೇಳ್ತಿರ್ಬೋದು, ಅದು ತಮ್ಮ ಒಂದು ಯಾವುದೋ ಲಾಭಕ್ಕಾಗಿ ಹೇಳ್ತಾನೂ ಇರ್ಬೋದು. ಇದನ್ನೆಲ್ಲ ಗಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಹಿತ